ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ, ಈಗ ನಾನು ಏನು ಮಾಡಬೇಕು ಹೇಳಿ. ವೆರಿ ಸಿಂಪಲ್. ಈ ಸರ್ತಿ ಯಾರ ಹೆಲ್ಪು ತಗೊಳ್ದೆ ನನಗೇನು ಇಷ್ಟ ಅನ್ನೋದನ್ನು ನೀವೇ ಕಂಡುಹಿಡಬೇಕು. ಓಕೆನಾ? ಸರಿ, ಓಕೆ. ಸರಿ, ಈಗ ಫೋನ್ ಇಡಿ. ನಾವು ಹೀಗೆ ಮಾತಾಡ್ತಾ ಇದ್ರೆ ಬೆಳಗಾಗ್ಬಿಡುತ್ತೆ ಅಷ್ಟೇ. ಗುಡ್ ನೈಟ್. ಓಕೆ, ಗುಡ್ ನೈಟ್. ಬಾಯ್. ಈ ಅಕ್ಕೆ ತಂಗಿ ಹಾಕಿರೋ ಚಾಲೆಂಜ್ನೂ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹೆಂಗಪ್ಪ ಗೆಲ್ಲೋದೀಗ? ಯಾರ ಹತ್ರ ಹೆಲ್ಪು ತಗೋಬಾರ್ದು ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ವಾಟ್ ಟು ಡೂ? ಬಟ್ ಹಂಗೆ ಮಾಡೋದಕ್ಕಾಗಲ್ವಲ್ಲ. ಐ ಮೀನ್ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್. ಈಗ ನಾನು ಅದಕ್ಕೆ ಹತ್ರ ಹೋಗಿ ಅವ್ರಿಗೆ ಏನು ಇಷ್ಟ ಅನ್ನೋದನ್ನ ತಿಳ್ಕೊಂಡು ಈ ಚಾಲೆಂಜ್ನ ಗೆಲ್ತೀನಿ. ಹಾಗೆ ಅವ್ರ ಹಾರ್ಟ್ನು ಗೆಲ್ತೀನಿ. ಇಷ್ಟೊಂದು ಭಾರ ಇದೆ, ಹೆಂಗೆ ಎತ್ಕೊಂಡು ಹೋಗ್ತೀರಿ? ಕುಡೀಲಿ. ಪಾರ್ಥ, ಅಣ್ಣನಿಂದ ಏನ್ ಕೆಲಸ ಆಗ್ಬೇಕಿತ್ತು? ಅದಕ್ಕೆ ತಾನೇ ನೀವು ನಂಗೆ ಪುಸಿ ಹೊಡಿತಿದ್ದೀರಾ? ಏನದ್ಕೆ ನೀವು ಇಷ್ಟೊಂದು ಭಾರ ಎತ್ಕೊಂಡ್ ಬರ್ತಿದ್ದೀರಾ ಅಂತ ಹೆಲ್ಪ್ ಮಾಡಿದ್ರೆ ಈ ಥರ ಹೇಳ್ತೀರಲ್ಲ. ಅದು ಅದಕ್ಕೆ ನನಗೊಂದು ಸಣ್ಣ ಡೌಟ್ ಇತ್ತು, ಅದನ್ನ ಕ್ಲಿಯರ್ ಮಾಡ್ಕೋಬೇಕಿತ್ತು. ಹಾಗೆ ಹೇಳಿ, ಏನ್ ಡೌಟು? ಅದು ಆಕ್ಚುಲಿ ನನಗೊಬ್ರು ಫ್ರೆಂಡ್ ಇದ್ದಾರೆ. ಗರ್ಲ್ ಫ್ರೆಂಡ್? ಅಯ್ಯೋ ಇಲ್ಲ, ಅದಕ್ಕೆ ಜಸ್ಟ್ ಫ್ರೆಂಡು ಪ್ಲಸ್ ಅವ್ರ ಹುಡುಗಿ ಅಷ್ಟೇ. ಈಗ ಗರ್ಲ್ ಫ್ರೆಂಡ್ ಅಂದರೆ ಫ್ರೆಂಡ್ಗಿಂತ ಒಂದು ಸ್ವಲ್ಪ ಮೇಲೆ, ಲವರ್ಗಿಂತ ಒಂದು ಚೂರು ಕೆಳಗಡೆ. ಬಟ್ ಇವರು ಆ ಕ್ಯಾಟಗರಿ ಅಲ್ವೇ ಅಲ್ಲ, ಜಸ್ಟ್ ನಾರ್ಮಲ್ ಅಷ್ಟೇ. ಪಾರ್ಥ, ಗರ್ಲ್ ಫ್ರೆಂಡ್ ಅಲ್ಲ ಅಂತ ಹೇಳಿದ್ರು ಆಗ್ತಿತ್ತು. ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆನೇ ಇಲ್ಲ. ಸಾಕಾಗಿತ್ತು ಅದಕ್ಕೆ. ಬಟ್ ನನ್ನ ಕಡೆಯಿಂದ ಒಂದು ಸ್ವಲ್ಪ ಕ್ಲಾರಿಟಿ ಕೊಡೋಣ ಅಂತ ಹೇಳಿದೆ. ಸರಿ, ಈಗ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಅದೇ ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಅವರಿಗೆ ಐ ಮೀನ್ ಅದಕ್ಕೆ ಈ ಹುಡುಗಿರ್ಗೆಲ್ಲ ಏನು ಇಷ್ಟ ಅನ್ನೋದನ್ನ ನಾನು ಸ್ವಲ್ಪ ತಿಳ್ಕೊಬೇಕು. ಹುಡುಗಿರ್ಗೆ ಏನು ಇಷ್ಟ ಅಂತ ಹೇಳಿ ಅದಕ್ಕೆ ಪ್ಲೀಸ್. ಅದಕ್ಕೆ ಬನ್ನಿ ಕೂತ್ಕೊಳ್ಳಿ. ಕಮ್. ಪಾರ್ಥ, ಹುಡುಗಿರ್ಗೆ ಏನು ಇಷ್ಟ ಇಲ್ಲ ಅಂತ ಕೇಳಿ ಅದನ್ನ ಸುಲಭವಾಗಿ ಆನ್ಸರ್ ಮಾಡ್ಬೋದು. ಅಮ್ಮ ಹೇಳ್ತಾರೆ, ಹುಡುಗಿರ್ಗೆ ಆಸೆಗಳು ಜಾಸ್ತಿ, ಆಸೆಗೆ ಇನ್ನೊಂದು ಹೆಸರೇ ಹುಡುಗಿರು ಅಂತ. ಅವ್ರು ಕಂಡ್ಕಂಡಿದ್ದೆಲ್ಲ ಆಸೆ ಪಡ್ತಾರೆ. ಹಂಗಲ್ಲ ಅದಕ್ಕೆ, ಈ ಇಷ್ಟ ಅನ್ನೋದ್ಕಿಂತ ಅತಿ ಇಷ್ಟ ಅಂತ ಒಂದು ಕ್ಯಾಟಗರಿ ಇರುತ್ತಲ್ಲ, ಐ ಮೀನ್ ಫೇವ್ರೇಟ್ಸ್, ಅದ್ರ ಬಗ್ಗೆ ಹೇಳಿ ಅದಕ್ಕೆ. ಫೇವ್ರೆಟ್ ಅನ್ನೋದು ಪರ್ಸ್ನಲ್ ಚಾಯ್ಸು. ಯೂಶಲ್ ಆಗಿ ಹುಡುಗಿಯರಿಗೆ ಒಳ್ಳೆ ಕಾಸ್ಟ್ಯೂಮ್ಸು, ಫ್ಯಾನ್ಸಿ ಐಟಮ್ಸು, ಎಲ್ಲದಕ್ಕಿಂತ ಇಂಪಾರ್ಟೆಂಟು ಹೂವು. ಓ, ಹೂವು ಹುಡುಗಿರ್ ಫೇವ್ರೇಟಾ? ಹೂವಿಗೂ ಹುಡುಗಿರ್ಗೂ ಒಂದು ಸ್ಪೆಷಲ್ ರಿಲೇಶನ್ಶಿಪ್ ಇದೆ. ಆಕ್ಚುಲಿ ಹೂವಿಗೆ ಸೋಲ್ದೇ ಇರೋ ಹುಡುಗಿನ ಇಲ್ಲ ಅಂದ್ರೆ ತಪ್ಪಾಗಲ್ಲ. ಅಲ್ಲ ಅದಕ್ಕೆ, ಈಗಿನ ಕಾಲದ ಹುಡುಗಿರಿಗೆ ಹೂವು ಇಷ್ಟ ಆಗತ್ತಾ? ವಾಟ್ ಐ ಮೀನ್ ಟು ಸೇ, ಈಗಿನ ಕಾಲದ ಹುಡುಗಿರು ಬರೀ ಕಿವಿ ಹೂವು ಇಡೋದೇ ನೋಡ್ತಾರೆ. ಓಹ್, ಮೋಸ್ಟ್ಲಿ ನೀವು ನಿಮ್ಮ ಜನ್ರೇಷನ್ ಹುಡುಗಿಯರ ಬಗ್ಗೆ ಹೇಳ್ತಾ ಇದ್ದೀರಾ ಅನ್ಸುತ್ತೆ. ಸ್ವಲ್ಪ ನಮ್ಮ ಜನ್ರೇಷನ್ ಬಗ್ಗೆನೂ ಹೇಳಿ ಅದಕ್ಕೆ. ಏನಂಗಂದ್ರೆ ನಂಗೆ ತುಂಬಾ ವಯಸ್ಸಾಗ್ಬಿಟ್ಟಿದ್ಯಾ? ಜನರೇಷನ್ ಗ್ಯಾಪ್ ಇರೋಷ್ಟು ಬೋರಿಂಗ ನಾನು? ಅಯ್ಯೋ ಅದಕ್ಕೆ ನಾನು ಹಾಗೆ ಹೇಳ್ತಾ ಇಲ್ಲ. ನಾನೇನು ಹೇಳಿದ್ದು ಅಂದರೆ ನಮ್ಮ ಮಹಿ ಅಂತ ಅವ್ರ ಬಗ್ಗೆ, ಆಮೇಲೆ ನಿಮ್ಮ ತಂಗಿ ಅಪೇಕ್ಷೆ ಇದಾರಲ್ಲ, ಅವ್ರನ್ನೇ ಬೇಕಾದ್ರೆ ಎಕ್ಸಾಂಪಲ್ ಆಗಿ ತಗೋಬೋದು ನೀವು. ಅವ್ರಿಗೆ ಏನು ಇಷ್ಟ ಆಗುತ್ತೆ ಅಂತ ಹೇಳಿ ಅದಕ್ಕೆ ಪ್ಲೀಸ್. ಅಪ್ಪಿ ಅಂತವ್ರಿಗೆ ಏನು ಇಷ್ಟ ಅಂತ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಅಪ್ಪಿಗೆ ಏನು ಇಷ್ಟ ಅಂತ ನನಗೆ ಚೆನ್ನಾಗುತ್ತೆ. ಹೇಳಿ ಅದಕ್ಕೆ, ನನಗೂ ಅದೇ ಬೇಕಾಗಿರೋದು. ಅಪ್ಪಿ ವೆಸ್ಟರ್ನ್ ವೇರ್ ಹಾಕ್ತಾಳೆ ಹೊರತು ಅವಳಿಗೆ ಎಥ್ನಿಕ್ ಬಟ್ಟೆಗಳು, ಎಥ್ನಿಕ್ ಜ್ಯುವೆಲ್ರಿ ಅಂದರೆ ತುಂಬಾನೇ ಇಷ್ಟ. ಅಲ್ಲ ಅದಕ್ಕೆ, ಅವರು ಮಾಡ್ಲಿಂಗಲ್ಲಿರೋರು ಯೂಶ್ವಲಿ ಮಾಡರ್ನ್ ಡ್ರೆಸ್ನ ಪ್ರಿಫರ್ ಮಾಡ್ತಾರೆ. ಬಟ್ ಇವ್ರಿಗೆ ಎಥ್ನಿಕ್ ವೇರ್ ಇಷ್ಟನಾ? ಎಸ್, ಅಷ್ಟೊಂದು ಟ್ರೆಡಿಷನಲ್ ಅವರು. ಅಫ್ಕೋರ್ಸ್, ಅವಳೊಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್. ಓಕೆ ಅದಕ್ಕೆ, ಥ್ಯಾಂಕ್ ಯು ವೆರಿ ಮಚ್. ನಾ ಬರ್ತೀನಿ, ಬಾಯ್. ಆನಂದ, ನಿನ್ನ ಹತ್ರ ಒಂದು ವಿಷಯ ಕೇಳ್ಬೇಕಾಯ್ತು ಕಣ. ಏನು ಕೇಳಪ್ಪ? ಹುಡುಗಿರಿಗೆ ಯಾವ ಹೂ ಇಷ್ಟ ಆಗುತ್ತೋ? ಏನಿದು? ರಾಂಗ್ ಕ್ವಶನ್ ಫ್ರಮ್ ರಾಂಗ್ ಪರ್ಸನ್. ಏನಿರ್ಬೋದು? ಏನು ಗೆಳೆಯ, ಯಾವತ್ತು ಕೇಳದೆ ಇವತ್ತು ಹೂವಿನ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡ್ತಾ ಇದೆಯಾ? ಡೇ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಕ್ರಾಸ್ ಕ್ವಶನ್ ಎಲ್ಲ ಮಾಡ್ಬೇಡ, ಅರ್ಥ ಆಯ್ತಾ? ಯಾಕೋ ಅಷ್ಟೊಂದು ಹುರ್ಕೋತಾ ಇದೆಯಾ? ನಾವೇನು ಮಾತಾಡಂಗೆ ಇಲ್ವಾ? ಏನಾದರೂ ಮಾತಾಡೋಕ್ಕಿಲ್ಲ, ಹುರ್ಕೊಂಡ್ಬಿಡ್ತಿಯಲ್ಲ. ಆಯ್ತು ಬಿಡಪ್ಪ, ಏನು ಮಾತಾಡಲ್ಲ ಬಿಡ.
ಆಯ್ತು ಬಿಡಪ್ಪ, ನಂದೇ ತಪ್ಪು, ನಾನು ಸರಿ ಇಲ್ಲ. ದಯವಿಟ್ಟು ಹೇಳಿ ಸರ್, ಹುಡುಗಿರಿಗೆ ಯಾವ ಹೂ ಇಷ್ಟ ಆಗುತ್ತೆ? ಇವಾಗ ತಕ್ಷಣ ಹೇಳೋಕ್ಕಾಗಲ್ಲಪ್ಪ, ಯಾಕಂದ್ರೆ ನಾನು ಉರ್ಕೊಂಡಿದ್ದೀನಿ, ಸ್ವಲ್ಪ ಸಮಾಧಾನ ಆಗಬೇಕು. ಅವರು ಮಾಡ್ದ ಓವರ್ ಆ್ಯಕ್ಟಿಂಗ್. ಉಸಿರು ಬಿಡೋ ಹೋಗ್ತೀಯ? ಈಗ ಹೇಳ್ತೀನಿ ಕೇಳಿಗಳಿಯ. ಹೇಳಪ್ಪ. ಸಾಮಾನ್ಯವಾಗಿ ಹುಡುಗಿರಿಗೆ ಗುಲಾಬಿ ಹೂ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಕಣ. ಅದಕ್ಕೆ ಮಾರ್ಕೆಟಲ್ಲಿ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ. ಅದನ್ನು ಬಿಟ್ಟರೆ ಈ ಸೇವಂತಿಗೆ, ಜಾಜಿ ಮಲ್ಲಿಗೆ, ಸುಗಂಧರಾಜ, ಹೀಗೆ ವೆರೈಟಿ ಹೂವನ್ನು ಇಷ್ಟಪಡ್ತಾರೆ ಕಣೋ. ಆಮೇಲೆ ಈ ಹುಡುಗಿರು ಕೋಪ ಮಾಡ್ಕೊಂಡಿರ್ತಾರಲ್ಲ, ಆಗ ಚೆಂಡು ಹೂವನ್ನು ಇಷ್ಟಪಡ್ತಾರೆ ಕಣ. ಚೆಂಡು ಹೂವ? ಯಾಕೆ ಅಂತ ದಯವಿಟ್ಟು ಕೇಳಬೇಡ. ನೀನು ಕೇಳಂಗೂ ಇಲ್ಲ, ನಾನು ಹೇಳಂಗೂ ಇಲ್ಲ. ಲೋ, ಏನೋ ಇಷ್ಟೊಂದು ಆಪ್ಷನ್ಸ್ ಕೊಡ್ತಾ ಇದೆಯಾ, ಒಂದು ಹೂವಿನ ಹೆಸರು ಹೇಳೋ. ಗೆಳೆಯ, ನೀನು ಹಿಂಗೆ ಕೇಳ್ಬಿಟ್ರೆ ಹೆಂಗೋ, ಕಷ್ಟ ಆಗುತ್ತೆ ಕಣ. ಒಬ್ಬೊಬ್ಬರಿಗೆ ಒಂದೊಂದು ಹೂ ಇಷ್ಟ ಆಗುತ್ತಪ್ಪ. ಈಗ ನನ್ನ ಅಪರ್ಣಂಗೆ ಮಲ್ಲಿಗೆ ಹೂ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಕಣ. ಅದನ್ನು ಕೊಟ್ಬಿಟ್ರೆ ಅವಳು ಫೀಲೇ ಬೇರೆ. ಅದು ಯಾವ 5 ಸ್ಟಾರ್ ಟ್ರೀಟ್ಗೂ ಕಡಿಮೆ ಇಲ್ಲಪ್ಪ. ಒಂದೇ ಒಂದು ಮೊಳ ಮಲ್ಲಿಗೆ ಹೂವು ಕೊಟ್ಟು ಕೆಲಸ ಸಲೀಸಾಗಿ ಮುಗಿಸ್ಕೊಂಡ್ಬಿಡ್ತೀನಿ. ಅದರಲ್ಲೂ ಮೈಸೂರು ಮಲ್ಲಿಗೆ ಅಂದರೆ ಅವಳಿಗೆ ಪಂಚ ಪ್ರಾಣ. ಅದೇ ಥರ ಕೆಲವರಿಗೆ ದುಂಡು ಮಲ್ಲಿಗೆ ಅಂದರೆ ಇಷ್ಟ. ಕಣ, ಹುಡುಗಿರು ಯಾರು ಅನ್ನೋದ್ರ ಮೇಲೆ ಯಾವ ಹೂವು ಅನ್ನೋದು ಡಿಪೆಂಡ್ ಆಗುತ್ತೆ ಕಣ. ನಾವು ಸ್ಪೆಸಿಫಿಕ್ ಆಗಿ ಒಂದು ಹೂವಿನ ಹೆಸರು ಹೇಳೋ ಅಂದ್ರೆ ಇಷ್ಟಿಷ್ಟುದ್ದ ಲೆಕ್ಚರ್ ಕೊಡ್ತೀವಿ. ಅದು ಹೆಂಗೆ ಸಂಸಾರ ಮಾಡ್ತಾ ಇದ್ದಳು ಅಪರ್ಣ ನಿನ್ನ ಜೊತೆ? ಅವಾರ್ಡ್ ಕೊಡ್ಬೇಕಣ್ಣ ಅವ್ಳಿಗೆ. ಹಲೋ, ಹಂಗೆಲ್ಲ ಏನಿಲ್ಲಪ್ಪ. ಯಾಕೆ? ಏನೋ 2 ಮಕ್ಕಳು ಕೊಟ್ಟಿಲ್ಲ ನಾವು. ನಮ್ಮ ಅವರೆಲ್ಲವೂ ಸಿಕ್ಕಾಪಟ್ಟೆ ಜೋರಾಗಿದೆಯಮ್ಮ. ನನ್ನ ಕಂಡ್ರೆ ಅಪ್ಪಣ್ಣಂಗೆ ಸಿಕ್ಕಾಪಟ್ಟೆ ಲವ್. ಅದಕ್ಕೆ ಆ ಮುದ್ದಾದ 2 ಮಕ್ಕಳೇ ಸಾಕ್ಷಿ. ತಿಳ್ಕೊ. ಆಯ್ತು ಬಿಡಪ್ಪ, ನಿನ್ನ ಹತ್ರ ಯಾರು ವಾದ ಮಾಡ್ತಾರೆ, ಸುಮ್ಮನೆ ತಲೆ ತಿಂತೀಯ. ಹೌದು, ನಮ್ಮ ಡುಮ್ಮ ಸರ್ ಹೂವಿನ ಬಗ್ಗೆ ಯಾಕೆ ಕೇಳ್ತಿರ್ಬೋದು? ವಾಟ್ ಈಸ್ ದಿ ಮ್ಯಾಟರ್? ಏನೋ ಗುಳ್ಳೆನರಿ ಥರ ಏನೋ ಸ್ಕೆಚ್ ಆಗ್ತಾ ಇದೆಯಾ? ಏನಿಲ್ಲ ಗೆಳೆಯ, ನೀನು ಹೂವಿನ ಬಗ್ಗೆ ಕೇಳಿದಾಗಲೇ ಅದು ಅತ್ತಿಗೆಗೆ ಅಂತ ನಂಗೆ ಚೆನ್ನಾಗಿ ಗೊತ್ತಾಗೋಯ್ತು ಕಣ. ಜಾಸ್ತಿ ತಲೆ ಕೆಡಿಸ್ಕೊಬೇಡ. ಅತ್ತಿಗೆಗೆ ಮಲ್ಲಿಗೆ ಹೂವು ತಗೊಂಡೋಗಿ ಕೊಟ್ಬಿಡು. ಹೋಗೋದು ಹೋಗ್ತೀಯಾ, ಆ ಹೂವಿನ ಜೊತೆಗೆ ಮೈಸೂರು ಪಾಕು ತಗೊಂಡೋಗ್ಬಿಡು. ಎಲ್ಲದಕ್ಕೂ ಕಾಂಬಿನೇಷನ್ ಇಂಪಾರ್ಟೆಂಟು ಗೆಳೆಯ. ಕರೆಕ್ಟು. ಮಲ್ಲಿಗೆ ಹೂ ಅವ್ರಿಗೆ, ಮೈಸೂರು ಪಾಕ್ ನನಗೆ. ಸೂಪರ್ ಆಗಿರುತ್ತೆ ಕಣ. ಥ್ಯಾಂಕ್ ಯು. ಏಯ್, 3 ಹೊತ್ತು ತಿನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಿಯಲ್ಲ. ಮೈಸೂರು ಪಾಕ್ ಯಾಕೆ ಗೊತ್ತೇನೋ? ತಿನ್ನಕ್ಕೆ ಆಗಲ್ಲಪ್ಪ, ನನ್ನ ಹತ್ರ ಆಗಲ್ಲ. ಲೈ, ಮತ್ತೆ ಓವರ್ ಆ್ಯಕ್ಟಿಂಗ್ ಶುರು ಮಾಡಬೇಡ, ಕೆಲಸ ನೋಡು. ಇವನು ಹೂವಿನ ಬಗ್ಗೆ ಇಷ್ಟೊಂದು ರಿಸರ್ಚ್ ಮಾಡ್ತಿದ್ದಾನೆ ಅಂದರೆ, ಒಂದು ಇವನಿಗೂ ಅತ್ತಿಗೆಗೂ ಜಗಳ ಆಗಿರಬೇಕು, ಇಲ್ಲ ಇವರಿಬ್ಬರ ಮಧ್ಯೆ ಲವ್ ಪೀಕಿಗೆ ಹೋಗಿರಬೇಕು. ಯಾವುದಕ್ಕೂ ಮ್ಯಾಟ್ರ್ ಏನು ಅಂತ ಅತ್ತಿಗೆನೇ ಕೇಳಿ ತಿಳ್ಕೊತೀನಿ. ಅದೇ ಬೆಸ್ಟು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.